ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ಅನಿಲ್ ಕುಮಾರ್ ನಾಗಪ್ಪ ಮುಳುಗುಂದ್. ಸರ್ ಯಾವ ಊರು? ಗದಗ ಡಿಸ್ಟಿಕ್ ಲಕ್ಷ್ಮೇಶ್ವರ್. ಯಾಕೆ ಸರ್ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ? ರೈತ ಕುಟುಂಬಕ್ಕೆ ನಾ ಮದುವೆ ಆಗ್ತೀನಂತ ಹೇಳಿದಂತ ಹುಡುಗಿಯರ ಉದಾಹರಣೆಗಳು ಇದಾವೆ. ನಮಸ್ಕಾರ ಸ್ನೇಹಿತರೆ, ನಾನು ಬಿಟ್ಟ ಕನ್ನಡ ಯೂಟ್ಯೂಬ್ ಚಾನಲಿಂದ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ತುಮಕೂರಿಂದ ಚಿತ್ರದುರ್ಗಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ, ಈ ಬಸ್ಸಲ್ಲಿ ಕೆಲವರನ್ನ ರೈತರ ಮಕ್ಕಳಿಗೆ ಯಾಕೆ ಹೆಣ್ಣು ಕೊಡಲ್ಲ ಅಂತ ಪ್ರಶ್ನೆಗಳನ್ನ ಕೇಳೋಣ ಅಂದ್ಕೊಂಡಿದ್ದೀನಿ. ಎಲ್ಲರೂ ಏನೇನು ಉತ್ತರ ಕೊಡ್ತಾರಂತ ನೋಡ್ಬಿಡೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಬಿಟ್ಟ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನಾನೆಲ್ಲ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಹೋಗೋಣ, ಕೇಳೋಣ ಏನು ಹೇಳ್ತಾರ ಅಂತ. ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ಅನಿಲ್ ಕುಮಾರ್ ನಾಗಪ್ಪ ಮುಳುಗುಂದ್. ಸರ್ ಯಾವ ಊರು? ಗದಗ ಡಿಸ್ಟಿಕ್ ಲಕ್ಷ್ಮೇಶ್ವರ್. ಸರ್ ಏನು ವೃತ್ತಿ ಮಾಡ್ತಾ ಇದ್ದೀರಾ? ನಾನು ಹೊಲಮನೆ ಕೆಲಸ ಮತ್ತು ಗುತ್ತಿಗೆದಾರನಾಗಿದ್ದೇನೆ. ಓ, ರೈತರು ಹಂಗಾದ್ರೆ? ರೈತರು. ಸರ್ ಈಗ ಎಲ್ಲ ಕಡೆ ರೈತರ ಮಕ್ಕಳಿಗೆ ಯಾಕೆ ಹೆಣ್ಣು ಕೊಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಸಿಕ್ಕಾಬಿಟ್ಟೆ ಈಗ ಅದೊಂದು ವೈರಲ್ ಆಗ್ತಾ ಇದೆ. ಯಾಕೆ ಸರ್ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ? ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತಂದ್ರೆ ಇವತ್ತಿನ ದಿವಸ ಏನಾಗಿದೆಯಪ್ಪ ಅಂತಂದ್ರೆ ರೈತ ಬೆಳೆದಂತ ಬೆಲೆಗೆ ಬೆಂಬಲ ಬೆಲೆನೂ ಸಿಗ್ತಾ ಇಲ್ಲ. ರೈತ ಎಷ್ಟು ಹಾಕಿರ್ತಾನೋ ಬಂಡವಾಳ ಅದಕ್ಕೆ ಅವನಿಗೆ ಅರ್ಧದಷ್ಟು ಸಹಿತ ಆ ಬೆಳೆಯಲ್ಲಿ ಬರ್ತಾ ಇಲ್ಲ. ಅಥವಾ ಮಳೆ ಬರಲಿದ್ದನ ಬರಗಾಲ ಬಿದ್ದು ಹಾಳಾಗುತ್ತೆ. ಅದು ಅಲ್ಲದೇನು ಮತ್ತೆ ಅವ ಬೆಳೆ ಬಂದಾಗ ಅದರಲ್ಲಿ ರೇಟೇ ಇರಲ್ಲ. ಅದು ಹೀಗಾಗಿ ರೈತನಿಗೆ ಭಾಳ ತೊಂದರೆ ಇದೆ. ಮತ್ತು ಸರ್ಕಾರದಿಂದ ಈ ಒಂದಿಷ್ಟು ನಿಗದಿತ ಬೆಲೆನೇ ಇಲ್ಲ. ಹೀಗಾಗಿ ರೈತನ ಮಕ್ಕಳಿಗೆ ಯಾರು ಕನ್ಯೆ ಕೊಡ್ತಾ ಇಲ್ಲ. ಕನ್ಯೆ ಕೊಟ್ಟರು ಸಹ ಅವರು ತಮ್ಮ ಮಕ್ಕಳ ಸೇಫ್ಟಿ ನೋಡ್ತಾ ಇದ್ದಾರೆ. ಹೇಗೆ ಸೇಫ್ಟಿಪ್ಪ ಅಂದ್ರೆ, ಒಂದು ಸರ್ಕಾರಿ ಗುಮಾಸ್ತನಾಗ್ಲಿ, ಒಬ್ಬ ಪಿಯೂನಾಗ್ಲಿ, ಒಬ್ಬ ಅಗದಿ ಸಿ ದರ್ಜೆ ನೌಕರದಾಗಲಿ, ಡಿ ದರ್ಜೆ ನೌಕರದಾಗ್ಲಿ ಕೊಡ್ಲಕ್ಕೆ ಇಷ್ಟಪಡ್ತಾರೆ. ಯಾಕಪ್ಪ ಅಂತಂದ್ರೆ ಮಕ್ಕಳ ಸೇಫ್ಟಿ. ಅವ ಕುಡಿದು ತಿಂದು ಅಥವಾ ಆಕ್ಸಿಡೆಂಟ್ ಆಗಿ ಏನೋ ಆಗಿ ಹೃದಯಾಘಾತ ಆಗಿ ಏನಾಗಿ ತೀರ್ಕೊಂಡ್ರು ಸಹ ಅವನ ಮಗಳಿಗೆ ಸೇಫ್ಟಿಯಾಗಿ ಆ ನೌಕರಿ ಇರ್ತೈತಿ ಅನ್ನೋ ಒಂದು ಉದ್ದೇಶ ಆ ಹೆಣ್ಣು ಮಕ್ಕಳು ಹಡೆದಂತ ಪಾಲಕರಿಗಿದೆ. ಹೌದು ಸರ್. ಸರ್ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಇದೇ ರೈತರು ತಮ್ಮ ಮನೆ ಹೆಣ್ಣು ಮಕ್ಕಳನ್ನ ನಾನು ನನ್ನ ಮಗಳನ್ನ ಡಾಕ್ಟ್ರಿಗೆ ಕೊಡಬೇಕು, ಇಂಜಿನಿಯರಿಗೆ ಕೊಡಬೇಕು, ಇಲ್ಲ ಒಂದು ಸರ್ಕಾರಿ ನೌಕರಿಯಲ್ಲಿರೋರಿಗೆ ಕೊಡಬೇಕು ಅಂತ ಅವ್ರು ಆಸೆ ಪಡ್ತಾರಲ್ಲ, ಇದೆಷ್ಟು ಸಮಂಜಸ ಸರ್? ಅಲ್ಲ, ಇದೇನು ನಾನು ಬಯಸಿದ್ದು ನನಗೆಲ್ಲ ಒಳ್ಳೇದಾಗ್ಲಿ. ಮುಂದೆ ನಮ್ಮ ಮಕ್ಕಳಿಗೆ ನಾವು ಈ ತರ ತಿಳ್ಕೊಂಡಿದ್ದೀವಲ್ಲ, ನಮ್ಮ ಮಕ್ಕಳಷ್ಟೇ ಮಕ್ಕಳು. ಅವು ನಾವು ಸೊಸಿ ಇರ್ತೀವಲ್ಲ, ಅವ್ರ ಮಕ್ಕಳೇ ಅಲ್ಲ, ಅವ್ರು ಆಳ್ತರ ಹೀಗೆ ವಿಚಾರ ಮಾಡೋದು. ನಾವು ಬಡವ್ರ ಮಕ್ಕಳಿಗೆ ಕನ್ಯೆ ತರಬೇಕು, ಶ್ರೀಮಂತರ ಮಕ್ಕಳಿಗೆ ಕನ್ಯೆ ಕೊಡ್ಬೇಕು ಅನ್ನೋ ಒಂದು ರೂಲ್ಸ್ ಇದೆ. ಮೊದ್ಲಿಕ್ಕೆಲ್ಲ ಇದು ಮಾಡ್ಕೊಂತ ಬಂದಾರಲ್ಲ. ಈಗ ನಾವು ನಮ್ಮ ಮಕ್ಕಳು ರೈತರು ಇದ್ರಪ್ಪ ಅಂದ್ರೆ ಅವ್ರಿಗೆ ಕನ್ಯೆನೇ ಸಿಗಲ್ಲ. ಯಾಕಪ್ಪ ಅಂದ್ರೆ ಅವ್ರ ಸೇಫ್ಟಿನೇ ಇಲ್ಲ. ಅದು ಸರ್ಕಾರಲಿದ್ದನೂ ಸೇಫ್ಟಿ ಇಲ್ಲ, ಇಲ್ಲಿ ಈಗ ಕೊಡುವಂತ ಇವ್ರ ಕಡೆನೂ ಸೇಫ್ಟಿ ಇಲ್ಲ, ಏನಿಲ್ಲ ಪಾಪ. ಹೀಗಾಗಿ ಕನ್ಯೆ ಸಿಗ್ತಾ ಇಲ್ಲ. ಅಂದ್ರೆ ನೌಕರಿ ಇದ್ರಷ್ಟೇ ಹೆಂಡ್ರ ಮಕ್ಕಳಿಗೆ ಬದುಕಿಸ್ತಾನ ಅನ್ನೋದು ಭ್ರಮೆ ಇದೆ. ಈ ಕೂಲಿ ಮಾಡಿದವ್ರು ಎಷ್ಟು ಚೆನ್ನಾಗಿ ಹೆಂಡತಿಯರಿಗೆ ಎಷ್ಟು ಪ್ರೀತಿಲಿದ್ದ, ಎಷ್ಟು ನೀತಿಲಿದ್ದ, ಅವ್ ಬಂಧು ಬಳಗಲಿದ್ದ ಬದುಕಿದ್ದಾರೆ. ಅಂತವ್ರ ಕನ್ಯೆ ಕೊಡೋಕೆ ಅಡ್ಡಿ ಇಲ್ಲ. ಆದ್ರೂ ಈಗ ಎಲ್ಲರೂ ನೋಡ್ತಾ ಇರೋದು ನೌಕರಿನೇ, ನೌಕರಿ ನೌಕರಿ ನೌಕರಿ. ಎಲ್ಲಿ ಗೌರ್ಮೆಂಟ್ ಎಷ್ಟು ಮಂದಿಗಂತ ನೌಕರಿ ಕೊಡೋದಾಗುತ್ತೆ? ಈ ಒಂದು ಭಿಕ್ಷಾ ಬೇಡ್ ತಿನ್ನುವಂತ ಸರ್ಕಾರ ಕಲಿಸ್ತಾ ಇದೆ. ನಿನ್ನೆ ಸುಪ್ರೀಂ ಕೋರ್ಟ್ ಸದೇ ಎಲ್ಲ ಸರ್ಕಾರಕ್ಕೆ ಚೀಮಾರಿ ಹಾಕಿದೆ ನೋಡಿ. ಎಲ್ಲ ಬಿಟ್ಟಿ ಭಾಗ್ಯಗಳನ್ನು ತೆಗೆದ್ರೆ ಮಾತ್ರ ಸರ್ಕಾರ ಇದಾಗಿದೆ. ಒಂದು ಉದಾಹರಣೆ ಕೊಡ್ತೀನಿ. ವೆಜಿನುಲಾ ದೇಶ ಅದು ಗೊತ್ತಲ್ಲ, ಅದು ಎಲ್ಲ ಈಗ ಮೊದ್ಲು ಎಲ್ಲವನ್ನು ಬಿಟ್ಟಿ ಕೊಟ್ಟು ಅವ್ರೆಲ್ಲ ದೇಶನ ಮಾರ್ಲಿಕ್ಕೆ ಒಂದು ಸಲ ಆಗಿತ್ತು. ಈಗ ಮತ್ತೆ ಅವ್ರೆಲ್ಲಾನು ಎಲ್ಲ ಬಿಟ್ಟಿ ಭಾಗ್ಯ ತೆಗೆದು ಎಲ್ಲೋ ಇಂಪ್ರೂವ್ಮೆಂಟ್ ಆಗಿದ್ರು. ಆ ಅಮೇರಿಕಾದವರು ಅವ್ರ ಮೇಲೆ ಆ ಅಧ್ಯಕ್ಷಕ್ಕೆ ತಗೊಂಡು ಹೋಗಿದ್ದಾರೆ. ಇದೇ ತರನೇ ಆಗುತ್ತೆ. ಎಲ್ಲ ಬಿಟ್ಟಿ ಭಾಗ್ಯ ಬಂತಪ್ಪ ಅಂದ್ರೆ ಎಲ್ಲರೂ ಸೋಮಾರಿಗಳಾಗ್ತಾರೆ. ಭಿಕ್ಷಾ ಬೇಡ್ ತಿನ್ನೋದು ಕಲಿಸ್ಬಾರ್ದು. ನಾವು ದುಡ್ಕೊಂಡ್ ತಿನ್ಬೇಕು. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಅವಾಗ 12ನೇ ಶತಮಾನದಾಗ ಬಸವಣ್ಣವ್ರು ಹೇಳಿದಂಗೆ, ನಾವು ಯಾವಾಗ್ಲೂ ನಾವು ದುಡಿದ್ ನಾವು ತಿಂದ್ರೆ ಅದರ ಸಾರ್ಥಕತೆ ಆಗುತ್ತೆ. ನಾವು ಕೈ ಕಟ್ಕೊಂಡ್ ಕುಂತು ಅನ್ನ ಆಗ್ಲಿ ಅಂತಂದ್ರೆ ಯಾವ್ದು ಆಗೋದಿಲ್ಲ. ಅದಕ್ಕೆ ಎಷ್ಟು ಬೇಕು ನೀರ್ ಹಾಕ್ಬೇಕು, ಎಷ್ಟು ಬೇಕು ಅದಕ್ಕೆ ಸಂಬಂಧಪಟ್ಟ ಗ್ಯಾಸ್ ಹಚ್ಚಬೇಕು ಅಥವಾ ಒಲಿ ಹಚ್ಚಬೇಕು ಅಂದ್ರೇನೆ ಅನ್ನ ಆಗುತ್ತೆ, ಹೊರತು ಇಲ್ಲ ಅನ್ನ ಆಗೋದಿಲ್ಲ.
ಸರ್ ಈಗ ರೈತರ ಮಕ್ಕಳು ಈಗ ಅವ್ರ ಮನೆ ಹೆಣ್ಮಕ್ಳನ್ನ ಸರ್ಕಾರಿ ನೌಕರರಿಗೆ ಹಿರಿಯರಿಗೆ ಕೊಡೋ ಬದಲು ಅವರು ಇನ್ನೊಬ್ಬ ರೈತರ ಮಕ್ಕಳಿಗೆ ಹೆಣ್ಣು ಕೊಟ್ರೆ ಅಲ್ಲಿಗಲ್ಲಿಗೆ ಸಂಬಂಧಗಳು ಕೂಡ್ಕೊಂತ ಹೋಗುತ್ತಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಆ ತರ ರೈತ ಈಗ ಯೋಚನೆ ಮಾಡ್ತಾನೆ ಇಲ್ಲ. ನನ್ನ ಮಕ್ಕಳಿಗಷ್ಟೇ, ನನ್ನ ಮಗಳಿಗಷ್ಟೇ ಸೇಫ್ಟಿ ಇರ್ಲಿ, ನನ್ನ ಮಗಳಿಗಷ್ಟೇ ಇರ್ಲಿ ಅಂತಂದು ಅವನು ಅಷ್ಟೇ ತಲೆ. ಆದ್ರೆ ತನ್ನ ಮಕ್ಕಳು ಕೊಡೋ ಮುಂದೆ ಆ ತರ ವಿಚಾರಣೆ ಮಾಡಲ್ಲ ಅವರು. ನನ್ನ ಮಗಳಿಗೆ ಮಾತ್ರ ನೌಕರಿದಾರ ಗಂಡ ಇರ್ಲಿ, ನನ್ನ ಮಕ್ಕಳಿಗೆ ನೌಕರಿ ಹಚ್ಬೇಕನ್ನೋ ವಿಚಾರನೇ ಇಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಹೊಲ ಇದೆ, ನನ್ನ ಆಸ್ತಿ ಇದೆ, ಅವ್ನು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕು ಅನ್ನೋ ಒಂದು ವಿಚಾರ. ಯಾಕಂದ್ರೆ ಗೌರ್ಮೆಂಟ್ ನಲ್ಲಿ ಇದು ಇಲ್ಲಲ್ಲ, ಯಾವ ಜಾಬ್ ಕಾಲ್ಫಾರ್ಮ್ ಇಲ್ಲ, ಏನಿಲ್ಲ. ಈಗ ಡಿಗ್ರಿ ಮುಗಿಸ್ತವ್ರು ಜಗ್ ಬಂದಿದ್ದಾರೆ. ಎಲ್ಲಿ MTech, BTech, BBA, BC, ಯಾವುದೋ ಡಿಗ್ರಿ, ಎಲ್ಲ ಡಿಗ್ರಿ ಇವು ನಿರುದ್ಯೋಗಿ ಫ್ಯಾಕ್ಟ್ರಿಗಳಾಗಿದ್ದಾವೆ ಎಲ್ಲ ಯೂನಿವರ್ಸಿಟಿಗಳು. ಹೀಗಾಗಿ ಎಷ್ಟಂತ ನೌಕರಿ ಇದು ಮಾಡ್ಬೇಕು, ಗೌರ್ಮೆಂಟ್ಲಿದ್ದ ಕೊಡೋಕ್ಕಾಗುತ್ತೆ. ಹೀಗಾಗಿ ಸ್ವಯಂ ಉದ್ಯೋಗ ಮಾಡೋರ್ ಸತಕ್ ಇಲ್ಲಿ ಕನ್ಯಾ ಸಿಗ್ತಾ ಇಲ್ಲ. ನಾನು ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀನಿ, ಒಂದು ಹೋಟೆಲ್ ಅಥವಾ ಒಂದು ಏನೋ ಕಿರಾಣಿ ಅಂಗಡಿ ಏನೋ ಮಾಡಿ ಚೆನ್ನಾಗಿ ದುಡಿತೀನಿಪ್ಪ ಅಂತಂದ್ರು ಅವ್ರಿಗೂ ಕನ್ಯಾ ಸಿಗ್ತಾ ಇಲ್ಲ. ಏನಾದ್ರೂ ಮುಂದೆ ನಮ್ಗೆ ನಮ್ಮ ಮಕ್ಕಳಿಗೆ, ನನ್ನ ಮಗಳಿಗೆ ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ ಮುಂದೆ ನನಗೆ ಸೇಫ್ಟಿ ಅನ್ನು ಜಾಬೇ ಅವ್ರ ಸೇಫ್ಟಿ ಅಂತ ತಿಳ್ಕೊಂಡಿದ್ದಾರೆ. ಸರ್ ನಾನು ಕೂಡ ಕೆಲವು ಕಡೆ ನೋಡಿದ್ದೀನಿ, ಸಿಕ್ಕಾಪಟ್ಟೆ ಜಮೀನು ಇರುತ್ತೆ, ಕಾರು, ಬಂಗ್ಲೆ ಎಲ್ಲ ಇರುತ್ತೆ. ಆದ್ರೆ ಅವರು ರೈತರು ಅನ್ನೋ ಒಂದು ಕಾರಣಕ್ಕೆ ಅವರಿಗೆ ಹೆಣ್ಣು ಕೊಡ್ತಾ ಇಲ್ಲ ಸರ್. ಇದು ಎಷ್ಟು ನೋಡಿ ಯಾವ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ಒಂದು ಸಮಾಜ ಅಂತ. ಇವಾಗ ನಾವಿಲ್ಲೇ ನಮ್ಮ ಸುತ್ತಮುತ್ತಲು ಹಳ್ಳಿ ಅಥವಾ ನಮ್ಮ ಲಕ್ಷ್ಮೇಶ್ವರ ತಗೊಂಡ್ರಾಗ ಉದಾಹರಣೆಗೆ ಎಲ್ಲ ರೈತರು 100 ಎಕರೆ ಹೊಲ ಇದ್ರೂ ಅವ್ರಿಗೆ ಕನ್ಯೆ ಸಿಗ್ತಾ ಇಲ್ಲ. ಎಷ್ಟೋ ಜನ ಈಗ ಅವರು ಮದುವೆ ವಯಸ್ಸು 25ರಿಂದ 30 ವರ್ಷ, ಅವ್ರು ಆಗ್ಲೇ 35-40 ವರ್ಷ ದಾಟ್ ಹೋಗಿದ್ದಾವೆ. ಈ ಕನ್ಯೆ ಇದ್ದಂಥ ಪಾಲಕರ ಸತಕ್ಕೆ ಅವ್ರ ಮಕ್ಕಳಿಗೆ ನೌಕರಿ ಇದ್ದ ವರನ ಬರಲಿ ಅಂತಂದು 35-40 ವರ್ಷ ದಾಟಿನ ಬಳಿಕ ಯಾವುದಾದ್ರೂ ವರ ಇರಲಿ, ಹೇಗಾದ್ರೂ ದುಡ್ದು ಹಾಕ್ಲಿ ನನ್ನ ಮಗಳಿಗೆ ಅಂತಂದು ಅವಾಗ ತನ್ನ ಮಕ್ಕಳಿಗೆ ಇದು ಮಾಡಕ್ ನೋಡ್ತಾರೆ. ಅವಾಗ ಅವರು ಏನೋಪ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳೋದು, ಅವಾಗ ಕಾಲ ಮೀರಿ ಹೋಗ್ಬಿಟ್ಟಿರ್ತೈತಿ. ಸರ್ ಕೊನೆಯದಾಗಿ ರೈತರ ಮಕ್ಕಳಿಗೆ ಹೆಣ್ಣುಗಳು ಸಿಗ್ತವ ಇಲ್ಲ, ಮದುವೆ ಆಗ್ತಾರ ಇಲ್ಲ? ಮದುವೆ ಆಗ್ತಾರೆ. ಆದರೆ ಒಂದು ವಿಚಾರ, ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಗುಣ, ಈಗಿನ ಸಂಸ್ಕೃತಿಗೆ ತಕ್ಕಂಗೆ ಬೆಳೆಸಿ ನಮ್ಮ ಮಕ್ಕಳಿಗೆಲ್ಲ ಸಂಸ್ಕೃತ ಕೊಟ್ಟಿವಿಪ್ಪ ಅಂತಂದ್ರೆ ನಾವು ಒಂದು ಸಂಸ್ಥೆಗೆ ಹೋಗಿದ್ದೆ ನಿನ್ನೆ. ಅವರು ಅಲ್ಲಿ ಒಬ್ಬರು ಮಾತಾಜಿ ಅವರು ಹೇಳಿದ್ರು, ಅವರು ಕೂಡು ಕುಟುಂಬ ಇದ್ದ ಮನೆಗೆ ಅಲ್ಲಿ ಆಂಧ್ರ ಸೇವಾ ಪ್ರತಿಷ್ಠಾನ ಅಂತಂದು ಹುಬ್ಬಳ್ಳಿಯಲ್ಲಿದೆ. ಅಲ್ಲಿ ಹೋದಾಗ ಅವ್ರ ಮಾತಾಜಿ ಅವ್ರು ಹೇಳಿದ್ರು, ಅವರು ಪಾಲಕರಿಲ್ಲಂತ ತಂದೆ ಇಲ್ಲದ ಅಥವಾ ನಿರ್ಗತಿಕ ಮಕ್ಕಳಿಗೆ ಬೆಳೆಸ್ತಾರೆ, ಅವರೇ ಮದುವೆ ಮಾಡಿಕೊಡ್ತಾರ. ಅಲ್ಲಿದ್ದಂಥ ಮಕ್ಕಳಿಗೆ ಈ ಥರ ಶಿಕ್ಷಣ ಕೊಡ್ತಾರಲ್ಲ, ಅವರು ಕೂಡು ಕುಟುಂಬದಲ್ಲೇ ನನಗೆ ಒಂದು 20-30 ಮಂದಿ ಇರಬೇಕು ಆ ಫ್ಯಾಮಿಲಿಯಲ್ಲಿ. ಅಂಥ ಕುಟುಂಬ ಮತ್ತು ರೈತ ಕುಟುಂಬಕ್ಕೆ ನಾ ಮದುವೆ ಆಗ್ತೀನಂತ ಹೇಳಿದಂಥ ಹುಡುಗಿಯರು ಉದಾಹರಣೆಗಳು ಇದ್ದಾವೆ. ಆ ಥರನೂ ಅವರು ಸಂಸ್ಕೃತಿ ನಾವು ಹೆಂಗೆ ಬೆಳೆಸ್ತೀವಿ ಹಂಗೆ. ನಾವು ಮರ ಬೀಜ ಏನು ಬಿಡ್ತೀವಿ ಅದನ್ನೇ ಬೆಳಿತೀವಿ. ನಾವು ಮಾವಿನ ಹಣ್ಣು ಬಿತ್ತಿ ಬೇರೆ ಫಲ ಕೇಳಿದ್ರೆ ಬರೋಂಗಿಲ್ಲ. ಬೇವಿನ ಬೀಜ ಬಿತ್ತಿ ನಾವು ಮಾವಿನ ಹಣ್ಣು ಫಲ ಕೇಳಿದ್ರು ಬರೋದಿಲ್ಲ. ಅದೇ ನಾವು ಯಾವ ರೀತಿ ಸಂಸ್ಕೃತಿ ಕೊಡ್ತೀವಿ ಅದೇ ರೀತಿ ನಾವು ಫಲ ಪಳೀತೀವಿ ಅಂತ ನನ್ನ ಅನಿಸಿಕೆ ಸರ್. ಸರ್ ತುಂಬ ಚೆನ್ನಾಗಿ ಮಾತಾಡಿದ್ದೀರಾ, ತುಂಬ ಹೃದಯ ಧನ್ಯವಾದಗಳು ಸರ್. ನಿಮಗೆ ಧನ್ಯವಾದಗಳು ಸರ್. ವೆಲ್ಕಮ್ ಸರ್.